ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಮೊನ್ನೆ ವಿಧಾನಮಂಡಲದ ಅಧಿವೇಶನದ ಸಂದರ್ಭದಲ್ಲಿ ಏನಾಯ್ತು ಅನ್ನುವಂಥದ್ದನ್ನ ನೀವೆಲ್ಲರೂ ಕೂಡ ಗಮನಿಸಿರ್ತೀರಾ. ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಸರ್ಕಾರ ಕೇಂದ್ರದ ವಿರುದ್ಧ ಬರೆದುಕೊಟ್ಟಂತಹ ಭಾಷಣ ಓದೋದಕ್ಕೆ ಇಷ್ಟ ಇರಲಿಲ್ಲ. ಹಾಗಾಗಿ ಫಸ್ಟ್ ಮತ್ತೆ ಲಾಸ್ಟ್ ಪ್ಯಾರಾ ಓದಿ ಅವರು ಹಂಗೆ ಭಾಷಣವನ್ನು ಮುಗಿಸ್ಬಿಡ್ತಾರೆ. ಅದಕ್ಕೊಂದಷ್ಟು ಗದ್ದಲಾಗಿರ್ಬೋದು, ಒಂದಷ್ಟು ಅಸಭ್ಯ ವರ್ತನೆ ಆಗಿರ್ಬೋದು, ಗೂಂಡಾ ವರ್ತನೆ ಆಗಿರ್ಬೋದು, ಎಲ್ಲವನ್ನ ಕೂಡ ನಾವು ನೋಡಿದ್ವಿ. ಈಗ ಇದೇ ಘಟನೆ ಮತ್ತೆ ಮರುಕಳಿಸುತ್ತಾ ಅನ್ನುವಂತಹ ಪ್ರಶ್ನೆ ಎದ್ದು ಬಿಟ್ಟಿದೆ. ಯಾಕೆ ಅಂತಂದ್ರೆ, ನಿಮಗೆ ಗೊತ್ತು, ಜನವರಿ 26 ಗಣರಾಜ್ಯೋತ್ಸವ ದಿನ, ಇದೇ ಸೋಮವಾರ. ಅವತ್ತು ರಾಜ್ಯಪಾಲರು ಭಾಷಣವನ್ನ ಮಾಡ್ತಾರಲ್ವಾ, ಆ ಭಾಷಣವನ್ನ ಕೂಡ ಇದೇ ರಾಜ್ಯ ಸರ್ಕಾರ ಬರೆದು ಕೊಡೋದು. ಅಂದ್ರೆ ಸರ್ಕಾರ ಸಿದ್ಧಪಡಿಸಿಕೊಡುವಂತಹ ಭಾಷಣವನ್ನೇ ರಾಜ್ಯಪಾಲರು ಓದೋದು. ಅದು ಹಿಂದಿನಿಂದ ಕೂಡ ನಡ್ಕೊಂಡು ಬಂದಿರುವಂತಹ ಒಂದು ಸಂಪ್ರದಾಯ. ವೀಕ್ಷಕರೇ, ಹಾಗಾಗಿ ಈಗ ಒಂದಷ್ಟು ಪ್ರಶ್ನೆಗಳಂತೂ ಹುಟ್ಕೊಂಡಿದೆ. ಗಣರಾಜ್ಯೋತ್ಸವ ದಿನಕ್ಕೆ ರಾಜ್ಯಪಾಲರು ಓದುವಂತಹ ಭಾಷಣವನ್ನ ಸಿದ್ದರಾಮಯ್ಯನವರ ಸರ್ಕಾರನೇ ಸಿದ್ಧಪಡಿಸಬೇಕಾ? ಯಾಕಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜ್ಯಪಾಲರು ರಾಜ್ಯದ ಒಂದು ಸಾಂವಿಧಾನಿಕ ಮುಖ್ಯಸ್ಥರಾಗಿರ್ತಾರೆ. ಹಾಗಾಗಿ ಇಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಆ ಒಂದು ಭಾಷಣವನ್ನ ರೆಡಿ ಮಾಡಿ ಕೊಡಬೇಕು. ಆದರೆ ಈ ಬಾರಿ ಅವ್ರು ಏನ್ ರೆಡಿ ಮಾಡಿ ಕೊಡ್ತಾರೆ, ಭಾಷಣಕ್ಕೆ ಏನ್ ಬರೆದು ಕೊಡಬಹುದು, ಅದನ್ನ ರಾಜ್ಯಪಾಲರು ಓದಬಹುದಾ ಅನ್ನುವಂತಹ ಚರ್ಚೆ ಈಗ ಶುರು ಆಗಿಬಿಟ್ಟಿದೆ. ವೀಕ್ಷಕರಲ್ಲಿ, ನಿಜವಾಗ್ಲೂ ಸರ್ಕಾರ ರಾಜ್ಯಪಾಲರಿಗೆ ಭಾಷಣ ಬರೆದು ಕೊಡ್ತಾರಲ್ವಾ, ಅದ್ರಲ್ಲಿ ಏನಿರಬೇಕು? ಆಕ್ಚುಲಿ ರಾಜ್ಯಪಾಲರಿಗೆ ಬರೆದು ಕೊಡುವಂತಹ ಭಾಷಣದಲ್ಲಿ ಸರ್ಕಾರದ ಈವರೆಗಿನ ಸಾಧನೆ ಆಗಿರಬಹುದು, ಇನ್ನು ಮುಂದಿನ ಯೋಜನೆಗಳಾಗಿರಬಹುದು, ಅವರ ಗುರಿ ಆಗಿರಬಹುದು, ಹೀಗೆ ಹಲವಾರು ವಿಚಾರಗಳನ್ನ ಆ ಒಂದು ಭಾಷಣ ಒಳಗೊಂಡಿರುತ್ತೆ. ಅಂದ್ರೆ ಸರ್ಕಾರದ ಈವರೆಗಿನ ಸಾಧನೆ, ಇನ್ನು ಮುಂದಿನ ಗುರಿ ಏನಿದೆ, ಅವೆಲ್ಲವನ್ನು ಕೂಡ ರಾಜ್ಯಪಾಲರ ಮೂಲಕ ಕರ್ನಾಟಕದ ಜನತೆ ಮುಂದೆ ಇಡುವಂಥದ್ದು. ಹಾಗಾಗಿ ಈ ಭಾಷಣವನ್ನು ಇಲ್ಲಿ ಸರ್ಕಾರನೇ ರಾಜ್ಯಪಾಲರಿಗೆ ಸಿದ್ಧ ಮಾಡಿ ಕೊಡೋದು. ಸೊ ಇಲ್ಲಿ ಸರ್ಕಾರ ಏನ್ ಮಾಡುತ್ತೆ, ಭಾಷಣವನ್ನ ರೆಡಿ ಮಾಡುತ್ತೆ, ರಾಜ್ಯಪಾಲರ ಕಚೇರಿಗೆ ಕಳಿಸ್ಕೊಡುತ್ತೆ. ಅಂದ್ರೆ ಮುಂಚಿತವಾಗಿ ಕಳಿಸ್ಕೊಡ್ತಾರೆ. ಇನ್ನದ್ರಲ್ಲಿ ಏನಾದ್ರೂ ಚೇಂಜಸ್ ಆಗಬೇಕು ಅಂತ ಇದ್ರೆ ಅದಕ್ಕೆ ಲೋಕಭವನ ಸರ್ಕಾರಕ್ಕೆ ಸೂಚನೆಯನ್ನ ಕೂಡ ಕೊಡುತ್ತೆ. ಆದ್ರೆ ಸಾಮಾನ್ಯವಾಗಿ ಸರ್ಕಾರ ಕಳಿಸ್ಕೊಡುವಂತಹ ಭಾಷಣವನ್ನ ರಾಜ್ಯಪಾಲರು ಬದಲಾಯಿಸೋದಕ್ಕೆ ಹೋಗಲ್ಲ, ಹಂಗೆ ಓದ್ತಾರೆ. ಯಾಕಂತಂದ್ರೆ ಹೆಚ್ಚಾಗಿ ಸರ್ಕಾರಗಳು ಏನ್ ಮಾಡುತ್ತವೆ, ಅವರ ಸಾಧನೆ ಏನಿದೆ, ಆಮೇಲೆ ಮುಂದಿನ ಗುರಿ ಏನಿದೆ, ಅವುಗಳನ್ನೇ ಬರೆದು ಕೊಡ್ತಾರೆ. ಆದ್ರೆ ಈ ಬಾರಿ ಹಾಗೆ ಅಲ್ಲವಲ್ಲ. ವಿಧಾನಮಂಡಲದಲ್ಲಿ ಆಗಿರುವಂತಹ ಘಟನೆ ಇನ್ನೂ ಮಾಸಿ ಹೋಗ್ಲಿಲ್ಲ, ಆಗಲೇ ಇನ್ನೊಂದು ಭಾಷಣ ಮಾಡುವಂತ ಒಂದು ಪರಿಸ್ಥಿತಿ ಎದುರಾಗಿದೆ, ಒಂದು ಸಂದರ್ಭ ಎದುರಾಗಿದೆ. ಇಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಮೊನ್ನೆಯ ಘಟನೆಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವ ಸಲುವಾಗಿ ಮತ್ತೆ ಏನಾದ್ರೂ ಕೇಂದ್ರದ ವಿರುದ್ಧ ಆ ಒಂದು ಭಾಷಣದಲ್ಲಿ ಬರೆದು ಕೊಡ್ತಾರಾ? ಅದಕ್ಕೆ ಲೋಕಭವನ ಏನ್ ರಿಯಾಕ್ಷನ್ ಅನ್ನ ಕೊಡುತ್ತೆ? ಅಥವಾ ಮೊನ್ನೆದನ್ನೆಲ್ಲ ಮರೆತು ಇಲ್ಲಪ್ಪ, ನಾವ್ ಏನ್ ರೂಲ್ಸ್ ಇದೆ ಅದರ ಪ್ರಕಾರನೇ ಹೋಗೋಣ ಅಂತ ಸಿದ್ದರಾಮಯ್ಯನವರ ಸರ್ಕಾರ ಅದಕ್ಕೆ ಹೇಗೆ ಬೇಕು ಹಾಗೆ ಭಾಷಣವನ್ನ ಬರೆದು ಕೊಡ್ತಾರಾ? ಈ ಒಂದು ಪ್ರಶ್ನೆ ಅಂತೂ ಎಲ್ಲರಿಗೂ ಈಗ ಮೂಡಿರುವಂಥದ್ದು. ಆದರೆ ನೋಡಬೇಕು, ಸೋಮವಾರದವರೆಗೂ ನಾವು ಅದನ್ನ ಕಾದು ನೋಡಲೇಬೇಕಾಗತ್ತೆ ಏನಾಗತ್ತೆ ಅನ್ನುವಂಥದ್ದನ್ನ. ಆದ್ರೂ ವೀಕ್ಷಕರ, ಸಿದ್ದರಾಮಯ್ಯನವರಷ್ಟು ನಿರಂತರವಾಗಿ ಹಸಿ ಸುಳ್ಳನ್ನ ಹೇಳಿ ಜನರ ಕಣ್ಣಿಗೆ ಮಣ್ಣೆರಚುವಂತಹ ಮುಖ್ಯಮಂತ್ರಿ ಬಹುಶಃ ಕರ್ನಾಟಕದ ಇತಿಹಾಸದಲ್ಲೇ ಯಾರೂ ಕಂಡಿಲ್ಲ ಅಂತ ಅನ್ಸುತ್ತೆ. ಸತ್ಯ ಎದುರು ನಿಂತ್ಕೊಂಡಿದ್ರು ಕೂಡ, ದಾಖಲೆಗಳು ಕಣ್ಣ ಮುಂದೆ ಇದ್ರೂ ಕೂಡ, ಸದನದಲ್ಲಿ ಸ್ವತಃ ಅವರ ಪಕ್ಷದವರೇ ಸತ್ಯವನ್ನು ಒಪ್ಕೊಂಡ್ರೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಮಾತ್ರ ಸತ್ಯದ ತಲೆಗೆ ಹೊಡೆದ ಹಾಗೆ ಸುಳ್ಳನ್ನೇ ಹೇಳ್ತಾರೆ. ನಾನು ಒಂದು ಶಬ್ದ ಬಳಕೆ ಮಾಡಿದ್ದೆ, ಗವರ್ನರ್ ಭಾಷಣ ಮುಗಿಸಿ ಓಡೋದ್ರು ಅಂತೇಳಿ ಪತ್ರಿಕೆಯಲ್ಲಿ ಬಂದಿದೆ. ಐ ಓನ್ ದಟ್ ಸ್ಟೇಟ್ಮೆಂಟ್. ಇಟ್ ಈಸ್ ನಾಟ್ ದಟ್ ಐ ಡಿನೈ ದಟ್ ಸ್ಟೇಟ್ಮೆಂಟ್. ರಾಜ್ಯಪಾಲರು ಓಡೋದ್ರು ಅಂತ ಹೇಳಲಿಲ್ಲ, ರಾಜ್ಯಪಾಲರು ಓಡೋದ್ರು ಅಂತ ಹೇಳಲಿಲ್ಲ, ರಾಜ್ಯಪಾಲರು ಓಡೋದ್ರು ಅಂತ ಹೇಳಲಿಲ್ಲ. ನೋಡಿ, ಸದನದ ಒಳಗೆ ಪಾಟೀಲರು ರಾಜ್ಯಪಾಲರ ವಿರುದ್ಧ ಮೊನ್ನೆ ತಾವು ಬಳಸಿದಂತಹ ಪದಗಳನ್ನ ಅವರೇ ಒಪ್ಕೊಳ್ತಾ ಇದ್ದಾರೆ. ಆದ್ರೆ ಅದರ ಮಧ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವ್ರ ಕಥೆನೇ ಬೇರೆ. ಅವರು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ನಿಂತ್ಕೊಂಡಿದ್ದಾರೆ. ಯಾಕೆ ಸಿದ್ದರಾಮಯ್ಯನವರೇ, ಯಾರಿಗೆ ಈ ನಾಟಕವನ್ನ ಮಾಡ್ತಾ ಇದ್ದೀರಾ? ಜನರಿಗೋಸ್ಕರನಾ? ಖಂಡಿತವಾಗ್ಲೂ ಅಲ್ಲ. ಅಥವಾ ರಾಜ್ಯದ ಹಿತಕ್ಕೋಸ್ಕರನ? ಅದು ಅಲ್ಲ. ಇದು ಕೇವಲ ನಿಮ್ಮ ರಾಜಕೀಯ ಇಮೇಜ್ ಅನ್ನು ಉಳಿಸ್ಕೊಳ್ಳೋದಕ್ಕೆ, ನಿಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಮಾತ್ರ ನೀವು ಮಾಡ್ತಾ ಇರುವಂಥದ್ದು. ಒಪ್ಕೊಳ್ತೀರಾ? ವೀಕ್ಷಕರ, ಇನ್ನೊಂದು ಕಡೆ ನೋಡಿದ್ರೆ ಮೊನ್ನೆಯ ವಿಚಾರದಲ್ಲಿ ಸಿದ್ದರಾಮಯ್ಯನವರು ರೆಡ್ ಹ್ಯಾಂಡ್ ಆಗಿ ಆನ್ ಕ್ಯಾಮರಾ ಸಿಕ್ಕಾಕೊಂಡಿದ್ದಾರೆ. ಮೊನ್ನೆ ರಾಜ್ಯಪಾಲರ ನಡೆಗೆ ಕೇಂದ್ರ ಸರ್ಕಾರದ ಕೈಗೊಂಬೆ ಕಾಲುಗೊಂಬೆ ಅದು ಇದು ಅಂತ ತೀವ್ರ ವಿರೋಧ ಮಾಡಿರುವಂತಹ ಇದೇ ಸಿದ್ದರಾಮಯ್ಯನವರು ತಾವು ವಿರೋಧ ಪಕ್ಷದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ರಾಜ್ಯಪಾಲರ ನಡೆಯನ್ನ ಯಾವ ರೀತಿ ಸಮರ್ಥನೆ ಮಾಡ್ಕೊಂಡಿದ್ರು ನೋಡಿ. ಒಂದು ಸರ್ಕಾರ ಸಂವಿಧಾನದ ಚೌಕಟ್ಟಿನೊಳಗಡೆ ಕೆಲಸ ಮಾಡ್ತಾ ಇದೆ ಇಲ್ವೋ ಅಂತಕ್ಕಂಥ ನೋಡ್ಕೊಳ್ತಕ್ಕಂಥ ಉಸ್ತುವಾರಿ ಇವ್ರಿಗೆ ಇರ್ತದೆ. ಸರ್ಕಾರ ತಪ್ಪು ಮಾಡಿದ್ರೆ ಆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ
ಅವ್ರಿಗೆ ಬುದ್ಧಿ ಹೇಳ್ತಕ್ಕಂತ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂತ ಅಧಿಕಾರ ರಾಜ್ಯಪಾಲರಿಗಿದೆ. ಅದು ಅವರ ಅಧಿಕಾರನ ಚಲಾಯಿಸಿದಾಗ ಇದು ರಾಜಕೀಯ ಪ್ರೇರಿತ ದುರುದ್ದೇಶದಿಂದ ಮಾಡಿದ್ದಾರೆ, ಇದು ಪ್ರೀ ಪ್ಲಾನ್ಡ್, ವಿರೋಧ ಪಕ್ಷದವರು ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಜನ ಅದನ್ನೆಲ್ಲ ನಂಬೋದಿಲ್ಲ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ. ಏನ್ ಹೇಳಿದ್ರು ಸಿದ್ದರಾಮಯ್ಯನವರು? ಒಂದ್ ಸರ್ಕಾರ ಸಂವಿಧಾನದ ಚೌಕಟ್ಟಿನ ಒಳಗೆ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ನೋಡ್ಕೊಳ್ಳೋ ಉಸ್ತುವಾರಿ ರಾಜ್ಯಪಾಲರಿಗಿರುತ್ತೆ. ಸರ್ಕಾರ ತಪ್ಪು ಮಾಡಿದ್ರೆ ಅವರಿಗೆ ಎಚ್ಚರಿಕೆಯನ್ನು ಕೊಡುವಂತಹ, ಅವರಿಗೆ ಬುದ್ಧಿಯನ್ನ ಹೇಳುವಂತಹ, ಅವರ ಮೇಲೆ ಕ್ರಮವನ್ನ ಕೈಗೊಳ್ಳುವಂತಹ ಅಧಿಕಾರ ರಾಜ್ಯಪಾಲರಿಗೆ ಇರುತ್ತೆ. ಅವರು ತಮ್ಮ ಅಧಿಕಾರವನ್ನ ಚಲಾಯಿಸಿದ ಕೂಡಲೇ ಇದು ರಾಜಕೀಯ ಪ್ರೇರಿತ, ಇದು ಪ್ರೀ ಪ್ಲಾನ್ಡು, ಇದು ವಿರೋಧ ಪಕ್ಷದವರು ಮಾಡಿಸಿದ್ದಾರೆ ಅಂತಂದ್ರೆ ಜನರದನ್ನ ನಂಬಲ್ಲ ಅಂತ ಯಾರು ಹೇಳಿದ್ದು ಕೇಳಿ? ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಹೇಳಿತು. ಅದೇ ಈಗ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಕೂಡಲೇ ಅದೆಲ್ಲ ಉಲ್ಟಾಗಿ ಹೋಯ್ತು. ಹೆಂಗ್ ಸಿದ್ದರಾಮಯ್ಯನವರೇ? ನೀವು ಹೇಳಿದ ಹಾಗೆ ಅಲ್ವಾ ರಾಜ್ಯಪಾಲರು ನಡ್ಕೊಂಡಿದ್ದು? ಬಟ್ ನೀವು ಹೇಳಿದ ಹಾಗೆ ಇಲ್ಲಿ ಮತ್ತೊಂದು ಜನ ನೋಡ್ತಾ ಇದ್ದಾರೆ ಸಿದ್ದರಾಮಯ್ಯನವರೇ. ವಿಧಾನಸೌಧವನ್ನ ನಾವು ಪ್ರಜಾಪ್ರಭುತ್ವದ ಮಂದಿರ ಅಂತ ಗೌರವಿಸ್ತೀವಿ. ಅಲ್ಲಿ ಕೂತ್ಕೊಳ್ಳುವಂತಹ ಪ್ರತಿಯೊಬ್ಬ ಸದಸ್ಯನ ವರ್ತನೆ ಅದು ರಾಜ್ಯದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸಬೇಕು, ನಮ್ಮ ರಾಜ್ಯದ ಘನತೆ ಗೌರವವನ್ನ ಎತ್ತಿ ಹಿಡಿಬೇಕು. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಏನಾಗ್ತಾ ಇದೆ? ನಮಗೆ ಕಾಣ್ತಾ ಇರುವಂಥದ್ದು ಬರೇ ಗೂಂಡಾವರ್ತನೆ, ಅಸಭ್ಯ ಭಾಷೆ, ನಿಯಂತ್ರಣ ತಪ್ಪಿದಂಥ ನಿಮ್ಗಳ ನಡೆ. ಧಮಕಿ ಹಾಕೋದು ಸಾಂವಿಧಾನಿಕ ಹುದ್ದೆಯಲ್ಲಿ ಇರುವಂತವರಿಗೆ, ಅದು ಕೂಡ ಏನಿದು? ನಿಮ್ಮನ್ನ ವೋಟ್ ಕೊಟ್ಟು ಆಯ್ಕೆ ಮಾಡಿದ್ದು ಇದನ್ನ ನೋಡೋದಕ್ಕ ನಾವು? ಪ್ರಾಣಿಗಳಾದ್ರೂ ಇದಕ್ಕಿಂತ ಚೆನ್ನಾಗಿ ವರ್ತಿಸ್ತಾವೆ. ಮನುಷ್ಯರಾಗಿ ನೀವುಗಳು ನಿಮ್ಮನ್ನ ನಾಯಕರು ಅಂತ ಹೇಳೋದಕ್ಕೆ ಆಗತ್ತಾ? ಆಗಲ್ಲ. ನಿಮ್ಮ ವರ್ತನೆ ನೋಡಿ ಅಸಹ್ಯ ಅಂತ ಅನಿಸ್ಬಿಡುತ್ತೆ ನಮ್ಮಗಳಿಗೆ. ಹಾಗಾಗಿ ನೀವೇ ಹೇಳಿದ ಹಾಗೆ ಸಿದ್ದರಾಮಯ್ಯನವರೇ, ಕರ್ನಾಟಕದ ಜನತೆ ಮೂರ್ಖರಂತೂ ಅಲ್ವೇ ಅಲ್ಲ. ಸದನದಲ್ಲಿ ಏನ್ ನಡೆಯುತ್ತೆ, ಯಾರು ಏನ್ ಹೇಳ್ತಾರೆ, ಆಮೇಲೆ ಸಾಂವಿಧಾನಿಕ ನಡೆ ಯಾವುದು, ಸಾಂವಿಧಾನಿಕ ನಡೆ ಯಾವುದು ಅಲ್ಲ, ಯಾರು ಸತ್ಯ ಹೇಳ್ತಾರೆ, ಯಾರು ಸುಳ್ಳು ಹೇಳ್ತಾರೆ, ಎಲ್ಲವನ್ನ ಕೂಡ ಜನ ಗಮನಿಸ್ತಾ ಇದ್ದಾರೆ. ಆಮೇಲೆ ಆ ಸತ್ಯ ಮತ್ತು ಸುಳ್ಳಿನ ನಡುವೆ ಒಂದು ಲೈನ್ ಅನ್ನ ಎಳೆಯೋದಕ್ಕೂ ಜನರಿಗೆ ಗೊತ್ತಿದೆ. ಅದನ್ನು ಅರ್ಥ ಮಾಡ್ಕೊಳ್ಳುವಂತಹ ಬುದ್ಧಿ ಕೂಡ ಈ ರಾಜ್ಯದ ಜನರಿಗೆ ಇದೆ. ಹಾಗಾಗಿ ಸುಳ್ಳಿನ ಮೇಲೆ ಕೋಟೆಯನ್ನ ಕಟ್ಟೋದಕ್ಕೆ ಹೋಗಬೇಡಿ. ಆ ಸುಳ್ಳಿನ ಮೇಲೆ ಕಟ್ಟಿದಂತಹ ರಾಜಕೀಯ ಹೆಚ್ಚು ದಿನ ನಿಲ್ಲೋದಿಲ್ಲ ಸಿದ್ದರಾಮಯ್ಯನವರೇ. ನೋಡ್ತಾ ಇರಿ ಅಷ್ಟೇ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.